ಸಹಕಾರ ಸಚಿವ ರಾಜಣ್ಣ ಅವರಿಗೆ ನ್ಯಾಯ ಸಿಗುತ್ತಾ? ದಮ ನಿಂತ ವರ್ಗದ ನಾಯಕರ ಜೊತೆ ಸರ್ಕಾರ ಇಲ್ವಾ? ಮಹಾಯುದ್ಧದ ಕಾಮಖೆಡ್ಡಾದಲ್ಲಿ ಯಾರ ಕೈವಾಡವಿದೆ? ಮಧುಬಲೆಯಲ್ಲಿ ಸಿಕ್ಕಿಬಿದ್ದ ನಾಯಕರಷ್ಟು. ಸಿಎಂ ಗೃಹ ಸಚಿವರಿಗೆ ವಿಷಯ ತಿಳಿಸಿದ್ರು ಸುಮ್ಮನಿರೋದು ಯಾಕೆ? ಕೇಸ್ ಯಾವತ್ತು ಭಾವನೆ ಮೇಲೆ ನಡೆಯೋದಿಲ್ಲ ಅಲ್ವಾ? ಎಸ್, ಹೌದು. ರಾಜಣ್ಣ ವಿಚಾರವಾಗಿ ರಾಜಣ್ಣ ಆಡಿರುವಂತಹ ಆ ಒಂದು ಮಾತು, ಅದು ಕೂಡ ಸೆಷನ್ ನಲ್ಲಿ ಆಡಿರುವಂತಹ ಆ ಒಂದು ಆರೋಪದ ಮಾತು ಎಲ್ಲರಿಗೂ ಕೂಡ ನಿದ್ದೆಗೆಡಿಸಿದೆ. ರಾಜಣ್ಣ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರೋ 3 ಹಕ್ಕಿ ಹೊಡೆದ್ರೋ ಅಂತ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಅಲ್ಲೇ ಕೂತ್ಕೊಂಡು ಆಡಳಿತ ಪಕ್ಷದಲ್ಲೇ ಕೂತ್ಕೊಂಡು ಅದೇ ಬಗ್ಗೆ ಮಾತನಾಡಿದ್ದು ತಪ್ಪು. ಬಿಜೆಪಿಗರಿಗೆ ಅಷ್ಟು ಸಿಕ್ಕಿದ್ರೆ ಸಾಕು. ನಮ್ಮ ತಪ್ಪು ಎಲ್ಲಿದೆ ಅಂತ ಬಿಜೆಪಿಗರು ಹುಡುಕ್ತಾ ಇರ್ತಾರೆ. ಅವ್ರಿಗೆ ಅಷ್ಟು ಸಿಕ್ಕರೆ ಸಾಕು ಅಂತ ಒಂದಿಷ್ಟು ಜನ ರಾಜಣ್ಣ ಅವರಿಗೆ ತಿರುಗಿ ಮಾತನಾಡ್ತಾ ಇದ್ದಾರೆ. ಸಹಕಾರ ಸಚಿವ ರಾಜಣ್ಣ ಅವರಿಗೆ ನ್ಯಾಯ ಸಿಗುತ್ತಾ ಹಾಗಾದ್ರೆ? ಮಹಾಯುದ್ಧದ ಕಾಮಖೆಡ್ಡಾದಲ್ಲಿ ಯಾರ ಕೈವಾಡವಿದೆ? ಮಧುಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡವರ ನಾಯಕರು ಎಷ್ಟು? ರಾಜಣ್ಣ ಹೇಳ್ತಾ ಇದ್ರು ಹೈಕಮಾಂಡ್ ಕೂಡ ಬಿಟ್ಟಿಲ್ಲ, ಬಂದು ಹೋಗೋರಿಗೂ ಕೂಡ ಇದೆ. ಅದು ಸಿಎಂ ಗೃಹ ಸಚಿವರಿಗೆ ವಿಷಯವನ್ನ ತಿಳಿಸಿದ್ರು ಕೂಡ ಸುಮ್ಮನೆ ಇರೋದು ಯಾಕೆ ಹಾಗಾದ್ರೆ? ಕೇಸ್ ಯಾವತ್ತೂ ಕೂಡ ಭಾವನೆಯ ಮೇಲೆ ನಿಲ್ಲೋದಿಲ್ಲ ಅಲ್ವಾ? ಕಾಮಖೆಡ್ಡಾ ಕೇಸಿನ ಸೂತ್ರಧಾರ ತಪ್ಪಿಸಿಕೊಳ್ಳುವುದು ಗ್ಯಾರಂಟಿನ ಹಾಗಾದ್ರೆ? ಸಿದ್ದರಾಮಯ್ಯರನ್ನ ಸರ್ಕಾರದಿಂದ ಇಳಿಸಲು ಮಾಡಿದಂತಹ ಕುತಂತ್ರ ಇದೇನಾ? ತವರು ರಾಜ್ಯದಲ್ಲಿ ಇಂತಹ ಘಟನೆ ನಡೆದಿರು ಮೌನ ವಹಿಸಿರುವಂತಹ ಖರ್ಗೆ. ಹನಿ ಟ್ರ್ಯಾಪ್ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವ ಸಂಗತಿ ಅಲ್ವಾ? ಹನಿ ಟ್ರ್ಯಾಪ್ ಮೂಲಕ ಕಾಮಖೆಡ್ಡಾಕ್ಕೆ ಸಿಲುಕಿಸುವ ಸೂತ್ರಧಾರ ಯಾರು? ಧಮನಿತರ ನಾಯಕನಿಗೆ ನ್ಯಾಯ ಕೊಡಿಸ್ತಾರಾ ಸಿಎಂ ಹಾಗೂ ಗೃಹ ಸಚಿವರು? ಎಸ್, ಗೃಹ ಸಚಿವರಿಗೆ ಹೇಳಿದ್ರು, ಸಿಎಂ ಅವರಿಗೆ ಹೇಳಿದ್ರು ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ. ಆದ್ರೂ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೇನು ಮಾತಾಡ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಕಾಮಖೆಡ್ಡಾದಲ್ಲಿ ಅಂದ್ರೆ ಹನಿ ಟ್ರ್ಯಾಪ್ ಅಲ್ಲಿ ಕೇಸಿನ ಸೂತ್ರಧಾರ ತಪ್ಪಿಸಿಕೊಳ್ಳೋದು ಗ್ಯಾರಂಟಿನ ಹಾಗಾದರೆ? ಹೇಗೆ ತಪ್ಪಿಸಿಕೊಳ್ಳಬಹುದು ಆ ಸೂತ್ರಧಾರ? ಸೆಷನ್ನಲ್ಲಿ ರಾಜಾರೋಷವಾಗಿ ಆಡಿರುವಂತಹ ಮಾತೆ ಆ ಕಳ್ಳನನ್ನ ತಪ್ಪಿಸಿಕೊಳ್ಳುವ ದಾರಿಯನ್ನ ಹುಡುಕುವ ತರ ಆಗುತ್ತಾ? ಸಿದ್ದರಾಮಯ್ಯ ಅವರನ್ನ ಅವರ ಸರ್ಕಾರದಿಂದ, ಅವರ ಅಧಿಕಾರದಿಂದ ಕೆಳಗೆ ಇಳಿಸಲು ಮಾಡಿರುವಂತಹ ತಂತ್ರಗಾರಿಕೆ ಆಗೋಯ್ತಾ ಹಾಗಾದ್ರೆ? ತವರು ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಸೈಲೆಂಟ್ ಆಗಿ ಯಾಕೆ ಕೂತ್ಕೊಂಡಿದ್ದಾರೆ? ಅವರಿಗೂ ಗೊತ್ತಿದೆಯಾ ಯಾರು ಸೂತ್ರಧಾರ ಅನ್ನುವಂಥದ್ದು? ಈ ಪ್ರಶ್ನೆ ಎದ್ದಿದೆ ಈಗ. ಹನಿ ಟ್ರ್ಯಾಪ್ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವಂತಹ ಸಂಗತಿಯಲ್ಲವಾ? ಆ ಹನಿ ಟ್ರ್ಯಾಪ್ ವಿಚಾರವನ್ನ ಸೆಷನ್ ನಲ್ಲಿ ಹೇಳಿದ್ದಕ್ಕೆ ಬಿಜೆಪಿಗರಿಗೆ ಅದು ಅಸ್ತ್ರವಾಗಿ ಪರಿಗಣಿಸಿತು. ಹನಿ ಟ್ರ್ಯಾಪ್ ವಿಚಾರವಾಗಿ ಸಾಕಷ್ಟು ತನಿಖೆ ಆಗಬೇಕು ಅಂತ ರಾಜಣ್ಣ ಅವರು ಮನವಿಯನ್ನ ಮಾಡಿಕೊಂಡ್ರು. ಗೃಹ ಸಚಿವರು ಹಾಗೂ ಸಿಎಂ ಅವರ ಬಳಿ ಮನವಿಯನ್ನ ಮಾಡಿಕೊಂಡ್ರು. ಎಸ್, ಈ ವಿಚಾರವಾಗಿ ಮುಂದಿನ ಬುಲೆಟಿನ್ ನಲ್ಲಿ ನೋಡೋಣ.